ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಬಿಟ್ ಕಾಯಿನ್ ಯಾಕೆ ಎಕನಾಮಿಕ್ ಸ್ಟೆಬಿಲಿಟಿಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನೋಡ್ತಾ ಹೋಗೋಣ. ದ ಬಿಟ್ ಕಾಯಿನ್ ದ ಕೀ ಟು ಎಕನಾಮಿಕ್ ಸ್ಟೆಬಿಲಿಟಿ. ಹಾಗಾದ್ರೆ ನ್ಯಾಷನಲ್ ಪೇಪರ್ ಕರೆನ್ಸಿಗಳು ಏನಾಗಬೇಕು? ನ್ಯಾಷನಲ್ ಪೇಪರ್ ಕರೆನ್ಸಿ ಅಂದ್ರೆ ಯಾವುದೇ ದೇಶದ ಪೇಪರ್ ಕರೆನ್ಸಿ ಆಗಿರಲಿ ಲ್ಯಾಕ್ಸ್ ಟ್ರೂ ಸ್ಟೆಬಿಲಿಟಿ. ಯಾಕೆ ಅಂತ ಹೇಳಿ ನಾನು ಅಮೆರಿಕ ಡಾಲರ್ನ ಎಕ್ಸಾಂಪಲ್ ತಗೊಂಡು ಹೇಳಕ್ ಇಷ್ಟಪಡ್ತೀನಿ. ನೀವೇನಾದ್ರೂ ಗೂಗಲ್ ಅಲ್ಲಿ $US ಪರ್ಚೇಸಿಂಗ್ ಪವರ್ ಅಂತ ಹೊಡೆದ್ರೆ ನಿಮ್ಗೆ ಸಿಗುವಂತ ಎಲ್ಲ ಆರ್ಟಿಕಲ್ಸ್, ಇಮೇಜಸ್ ತೋರಿಸೋದೇನಂದ್ರೆ ಅಮೆರಿಕ ಡಾಲರ್ನ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗ್ತಾನೆ ಇದೆ. ಓಕೆ, 1913 ಯಾವಾಗ ಫೆಡರಲ್ ರಿಸರ್ವ್ ಅಂದ್ರೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕಿಂಗ್ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಮೆರಿಕ ಡಾಲರ್ನ ಮೌಲ್ಯ ಕಮ್ಮಿ ಆಗ್ತಾನೆ ಇದೆ. 98ರಿಂದ 90% ಮೌಲ್ಯ ಅಮೆರಿಕ ಡಾಲರ್ ಕಳ್ಕೊಂಡಿದೆ. ಯಾಕೆ ಕಳ್ಕೊಂಡಿದೆ ಅಂತ ನೋಡೋದಾದ್ರೆ, ಅಗೇನ್ ಗೂಗಲ್ ಅಲ್ಲಿ US ಮನಿ ಸಪ್ಲೈ ಅಂದ್ರೆ ಅಮೆರಿಕ ಡಾಲರ್ದ ಮನಿ ಸಪ್ಲೈ ಅಂತ ಟೈಪ್ ಮಾಡಿದ್ರೆ ಅಗೇನ್ n ನಂಬರ್ ಆಫ್ ಆರ್ಟಿಕಲ್ಸ್, n ನಂಬರ್ ಆಫ್ ಇಮೇಜಸ್ ಸಿಗುತ್ತೆ. ಇಲ್ಲಿ ನೋಡುವಂಥದ್ದು ಏನಂತಂದ್ರೆ ಅಮೆರಿಕದ ಮನಿ ಸಪ್ಲೈ ಜಾಸ್ತಿ ಆಗ್ತಾನೆ ಇದೆ. ಓಕೆ, ಮಾರುಕಟ್ಟೆಗೆ ಅಮೆರಿಕದ ಡಾಲರ್ನ ಸಪ್ಲೈ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಮೆರಿಕ ಡಾಲರ್ ಮಾರುಕಟ್ಟೆಯಲ್ಲಿ ತನ್ನ ಮೌಲ್ಯವನ್ನ ಕಳ್ಕೊಳ್ತಾನೆ ಇದೆ. ಸೊ ಯಾಕೆ ಮನಿ ಸಪ್ಲೈ ಜಾಸ್ತಿ ಆಗ್ತಿದೆ? ಅತಿ ಹೆಚ್ಚು ಕರೆನ್ಸಿ ನೋಟ್ಗಳನ್ನ ಯಾಕೆ ಪ್ರಿಂಟ್ ಮಾಡಲಾಗ್ತಿದೆ ಅಂತ ನೋಡೋದಾದ್ರೆ, ನಾನು ಇದಕ್ಕೆ ಇಲಾನ್ ಮಸ್ಕ್ ಅವರ ರೀಸೆಂಟ್ ಟ್ವೀಟ್ ಏನ್ ಮಾಡಿದ್ದಾರೆ ಅದನ್ನ ರೆಫರೆನ್ಸ್ ಆಗಿ ತಗೊಳ್ತಾ ಇದ್ದೀನಿ. A significant percentage of people don't even know that there is such a thing as a national debt. ಅಮೆರಿಕ ಸರ್ಕಾರದ ಮೇಲೂ ಕೂಡ ಸಾಲ ಇದೆ, ನಮ್ಮ ದೇಶದ ಸರ್ಕಾರದ ಮೇಲೂ ಕೂಡ ಸಾಲ ಇದೆ, ಸಾಲ ಜಾಸ್ತಿ ಆಗ್ತಿದೆ. ರಾಜ್ಯ ಸರ್ಕಾರದ ಮೇಲೂ ಕೂಡ ಸಾಲ ಇದೆ, ಜಾಸ್ತಿ ಆಗ್ತಾ ಇದೆ. Those that do often don't know how big it is or that our interest payments now exceed what we spend on our military. ರೀಸೆಂಟ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅಮೆರಿಕ ಡಾಲರ್ ಅಥವಾ ಅಮೆರಿಕದ ಡೆಫಿಸಿಟ್ ವಿಚಾರವಾಗಿ. ಅದೇನಂತಂದ್ರೆ ಅಮೆರಿಕ ದೇಶ ತನ್ನ ಮೇಲಿರ್ತಕ್ಕಂಥ ಸಾಲ ಎಷ್ಟಿದೆಯಲ್ಲ, ಆ ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ತಾ ಇದೆ, ಆ ಬಡ್ಡಿ ಆಲ್ಮೋಸ್ಟ್ ಈಕ್ವಲ್ ಟು ದ ಅವರು ಮಿಲಿಟರಿಗೆ ಎಷ್ಟು ಸ್ಪೆಂಡ್ ಮಾಡ್ತಿದಾರಲ್ಲ ಅಷ್ಟು ಈಕ್ವಲ್ ಆಗಿದೆ ಅಂತ. ಈಗೇನಾಗಿದೆ, ಅವ್ರು ಎಷ್ಟು ಇಂಟ್ರೆಸ್ಟ್ ಕಟ್ತಾ ಇದ್ದಾರೆ ಅಂದ್ರೆ ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ತಾ ಇದಾರಲ್ಲ ಆ ಬಡ್ಡಿ ಅವರ ಮಿಲಿಟರಿ ಬಜೆಟ್ಗಿಂತ ಜಾಸ್ತಿ ಆಗೋಗಿದೆ. ಓಕೆ, so only a small percentage of the people understand that the government overspending causes inflation. ಇನ್ಫ್ಲೇಷನ್ ಯಾಕಾಗುತ್ತೆ? ಹಣನ ಹೆಚ್ಚು ಪ್ರಿಂಟ್ ಮಾಡೋದ್ರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಅತಿ ಹೆಚ್ಚು ಪ್ರಿಂಟ್ ಮಾಡಿದಾಗ ಏನಾಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಅಲ್ಲಿ, ಹಾಗಾಗಿ ಅದರ ಮೌಲ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾಕೆ ಅತಿ ಹೆಚ್ಚು ಪ್ರಿಂಟ್ ಮಾಡಬೇಕು? ಬಿಕಾಸ್ ಆಫ್ ಗೌರ್ಮೆಂಟ್ ಓವರ್ ಸ್ಪೆಂಡಿಂಗ್. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನಾಗ್ತಾ ಇದೆಯಲ್ಲ, ಅದು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಗತ್ಯ ವಸ್ತುಗಳ ಎಲ್ಲ ಅಗತ್ಯ ವಸ್ತುಗಳು, ಹೆಲ್ತ್ ಕೇರ್ ಆಗಿರ್ಲಿ ಅಥವಾ ಎಜುಕೇಶನ್ ಆಗಿರ್ಲಿ ಅಥವಾ ಮನೆ ಬಾಡಿಗೆ ಆಗಿರ್ಲಿ, ಇನ್ನಿತರ ಎಲ್ಲ ಅಗತ್ಯ ಸೇವೆಗಳು ಅಥವಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರತಕ್ಕಂಥ ಮೂಲ ಕಾರಣ ಏನಂತಂದ್ರೆ ಗೌರ್ಮೆಂಟ್ ಓವರ್ ಸ್ಪೆಂಡಿಂಗ್. ಓಕೆ, ಈ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಥವಾ ಭ್ರಷ್ಟಾಚಾರ ಈ ತರ ಎಲ್ಲ ವಿಚಾರಗಳು ಏನಿದಾವಲ್ಲ, ಇದು ಬರೀ ಸಿಂಪ್ಟಮ್ಸ್ ಮಾತ್ರ. ಅದರ ಅಂಡರ್ಲೈಯಿಂಗ್ ಪ್ರಾಬ್ಲಮ್ ಏನು ಅಂತ ನೋಡೋದಾದ್ರೆ ಗೌರ್ಮೆಂಟ್ ಓವರ್ ಸ್ಪೆಂಡಿಂಗ್ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತಲ್ಲ ಆದಾಯಕ್ಕಿಂತ ಅವರ ಖರ್ಚೆ ಜಾಸ್ತಿ ಇದೆ. ಒಂದು ಮನೆಯಲ್ಲಿ ಆದಾಯಕ್ಕಿಂತ ಖರ್ಚು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ದೇ ವಿಲ್ ಗೋ ಬ್ಯಾಂಕ್ರಪ್ಟ್. ಓಕೆ, ಎಷ್ಟು ಅಂತ ಸಾಲ ಮಾಡೋಕ್ಕಾಗುತ್ತೆ? ಸಾಲಕ್ಕೂ ಕೂಡ ಬಡ್ಡಿ ಕಟ್ಟಬೇಕು. ಸಾಲದ ಮೇಲೆ ಸಾಲ, ಬಡ್ಡಿ ಮೇಲೆ ಬಡ್ಡಿ ಜಾಸ್ತಿ ಆಗ್ತಾ ಹೋದಂಥ ಸಂದರ್ಭದಲ್ಲ ಯಾರಾದ್ರೂ ಒಂದು ವ್ಯಕ್ತಿ ಆಗಿರ್ಲಿ ಅಥವಾ ಒಂದು ಆರ್ಗನೈಸೇಷನ್ಸ್ ಆಗಿರ್ಲಿ ಅವರು ಬ್ಯಾಂಕ್ರಪ್ಟ್ ಆಗಿ ಹೋಗ್ತಾರೆ. ಆದ್ರೆ ದೇಶ ಮಾತ್ರ ಬ್ಯಾಂಕ್ರಪ್ಟ್ ಆಗೋದಿಲ್ಲ. ಯಾಕೆಂತಂದ್ರೆ ಅವರಿಗೆ ಹಣ ಪ್ರಿಂಟ್ ಮಾಡುವಂತ ಅಧಿಕಾರ ಇದೆ. ಸೊ ಗೌರ್ಮೆಂಟ್ ಓವರ್ ಸ್ಪೆಂಡಿಂಗ್ ಮಾಡಿದಾಗ ಏನಾಗುತ್ತೆ, ಡೆಫಿಸಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಒಂದು ರೀಸೆಂಟ್ ಆಗಿ ಬಂದಿರ್ತಕ್ಕಂಥ ಒಂದು ಆರ್ಟಿಕಲ್ ನ ಕೋಟ್ ಮಾಡ್ತಾ ಇದ್ದೀನಿ. ಅದೇನಂತಂದ್ರೆ ಆಗಸ್ಟ್ 2024 ದ US ಟ್ರೆಜರಿ ರಿಪೋರ್ಟ್ಸ್ $380 ಬಿಲಿಯನ್ ಫೆಡರಲ್ ಬಜೆಟ್ ಡೆಫಿಸಿಟ್ ಇನ್ ಆಗಸ್ಟ್. ಆಗಸ್ಟ್ 2024 ಅಮೆರಿಕ ಸರ್ಕಾರದ ಡೆಫಿಸಿಟ್ $380 ಬಿಲಿಯನ್. ಹಂಗಂದ್ರೆ ಅಮೆರಿಕದ ಆಗಸ್ಟ್ ತಿಂಗಳ ಆದಾಯ ಎಷ್ಟಿದೆಯಲ್ಲ ಆದಾಯಕ್ಕಿಂತ $380 ಬಿಲಿಯನ್ ಅಷ್ಟು ಖರ್ಚು ಹೆಚ್ಚಿಗೆ ಆಗಿದೆ. ಓಕೆ, ಸೊ ಬೇಸಿಕಲಿ ಇವರ ಡೆಫಿಸಿಟ್ ತುಂಬಾನೇ ಜಾಸ್ತಿ ಇದೆ. ಇನ್ನೊಂದು ಸ್ಟೇಟ್ಮೆಂಟ್ ಅಲ್ಲಿ ಹಾಕಿದ್ದಾರೆ, ದ ಡೆಫಿಸಿಟ್ ಫಾರ್ ದ ಫಸ್ಟ್ 11 months
of the 2024 fiscal year reached $1.897 trillion, a 24% increase from a gap of 1.525 trillion in the year ago period. 2023ರಲ್ಲಿ 11 ತಿಂಗಳು ಅಂದ್ರೆ ಬೇಸಿಕಲಿ 2023ರಲ್ಲಿ $1.525 trillion ಅಷ್ಟು ಡೆಫಿಸಿಟ್ ಇತ್ತು. ಅದೇ 2024ರಲ್ಲಿ ಏನಾಗಿದೆ, 1.897 trillion ಅಷ್ಟು ಜಾಸ್ತಿ ಆಗಿದೆ. ಅಂದ್ರೆ 24% ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಈ ಆರ್ಟಿಕಲ್ ಹೇಳ್ತಾ ಇದೆ. ನೀವು ಕೂಡ ಈ ರೀತಿ ಅಮೆರಿಕ ಸರ್ಕಾರದ ಡೆಫಿಸಿಟ್ ಅನ್ನ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೂ ಕೂಡ ಅನೇಕ ಆರ್ಟಿಕಲ್ಸ್ ಬರುತ್ತೆ. ನಾನು ಒಂದ್ ಸರ್ಚ್ ಆರ್ಟಿಕಲ್ ನ ರೆಫರೆನ್ಸ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಆಗಸ್ಟ್ ತಿಂಗಳ 2024ರಲ್ಲಿ $380 billion ಅಷ್ಟು ಡೆಫಿಸಿಟ್ ಆಗಿದೆ, ಅಂದ್ರೆ ಎಕ್ಸ್ಟ್ರಾ ಖರ್ಚು ಬಂದಿದೆ ಆದಾಯಕ್ಕಿಂತ ಅನ್ನೋದಾದ್ರೆ ಇದನ್ನ ನಾನು ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಬರೋಬ್ಬರಿ ದೊಡ್ಡ ನಂಬರ್ ಆಗಿರೋದ್ರಿಂದ ಇಟ್ ಟೇಕ್ ಸಮ್ ಟೈಮ್ ಟು ಕ್ಯಾಲ್ಕುಲೇಟ್. ಸೊ ಅಂದಾಜಿನ ಪ್ರಕಾರ ನಾನು ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ಹೇಳೋದಾದ್ರೆ ಬರೋಬ್ಬರಿ 32 ಲಕ್ಷ ಕೋಟಿ ಹೆಚ್ಚುವರಿ ಖರ್ಚಾಗಿದೆ ಅಮೆರಿಕ ಸರ್ಕಾರದ್ದು, ಅದು ಬರೀ ಆಗಸ್ಟ್ 2024ರಂದು. ಸೊ ನೀವು ಕೂಡ $380 billion ರುಪೀಸ್ ಕನ್ವರ್ಟ್ ಮಾಡಿ ಚೆಕ್ ಮಾಡಿ ಎಷ್ಟು ಅಂತ ಎಕ್ಸಾಕ್ಟ್ ಆಗಿ. ಸೊ ಇದು ಅಮೆರಿಕ ಡಾಲರ್ನ ಪರಿಸ್ಥಿತಿ. ಜಗತ್ತಿನಾದ್ಯಂತ ಎಲ್ಲರೂ ಅಂದ್ಕೊಂಡಿರೋದೇನು, ಅಮೆರಿಕ ಡಾಲರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ, ಆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಡಾಲರ್ ಇದು ನಮ್ಮ ಕರೆನ್ಸಿ ಬೀಳ್ತಾ ಇದೆ ಅಂತ ಅನ್ಕೋತೀವಿ. ಆದ್ರೆ ಅಮೆರಿಕ ಸರ್ಕಾರದ ಅಥವಾ ಅಮೆರಿಕದ ಡಾಲರ್ ಏನಿದೆ ಅದೇ ತನ್ನ ಮೌಲ್ಯವನ್ನ 98ರಿಂದ 99% ಕಳ್ಕೊಂಡಿದೆ. ಅದಕ್ಕೆ ಕಾರಣಗಳು ಕೂಡ ನೋಡಿದ್ವಿ. ಅದು ಸಪ್ಲೈ ಜಾಸ್ತಿ ಆಗ್ತಿದೆ, ಯಾಕಂದ್ರೆ ಗೌರ್ಮೆಂಟ್ ಓವರ್ ಸ್ಪೆಂಡ್ ಮಾಡ್ತಾ ಇದೆ, ಖರ್ಚು ಜಾಸ್ತಿ ಇದೆ, ಹಾಗಾಗಿ ಅದರ ಮೌಲ್ಯ ಕಮ್ಮಿ ಆಗ್ತಾ ಇದೆ. ಅದನ್ನ ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ ಇವತ್ತು ಎಷ್ಟಿದೆ ಅಂತಂದ್ರೆ $1 $84 ಇದೆ. ಓಕೆ, ಸೊ ಇದರರ್ಥ ಏನು, 98ರಿಂದ 90% ಮೌಲ್ಯ ಕಳೆದುಕೊಂಡಿರ್ತಕ್ಕಂಥ $, ಇದ್ರು ನಮ್ಮ ದೇಶದ ರೂಪಾಯಿ 84 ಪಟ್ಟು ಕೆಳಗೆ ಬಿದ್ದಿದೆ. ನೀವು ಚಾರ್ಟ್ ನೋಡ್ಬೋದು, ವೀಕ್ $, ಎದುರುಗಡೆನೆ ನಮ್ಮ ಭಾರತದ ರೂಪಾಯಿ ಇನ್ನಷ್ಟು ಕಮ್ಮಿ ಆಗ್ತಾನೆ ಇದೆ. ಇಟ್ ವಿಲ್ ಕೀಪ್ ಗೋಯಿಂಗ್ ಲೋ. ಓಕೆ, ಯಾರೇ ಬಂದು ನಾನು ಇಂಡಿಯನ್ ರುಪಿ ವ್ಯಾಲ್ಯೂನ ಜಾಸ್ತಿ ಮಾಡಿಬಿಡ್ತೀನಿ, $1 ಮಾಡ್ತೀನಿ, ಹಾಗೆ ಹೀಗೆ ಏನೇ ಹೇಳಿದ್ರು ಕೂಡ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಜಗತ್ತಿನಾದ್ಯಂತ ಎಲ್ಲಾ ಸರ್ಕಾರಗಳು ಕೂಡ ನಡೀತಾ ಇರೋದು ಡೆಫಿಸಿಟ್ ಅಲ್ಲಿ ನಡೀತಾ ಇದೆ. ಅಂದ್ರೆ ಸರ್ಕಾರದ ಆದಾಯಕ್ಕಿಂತ ಖರ್ಚೆ ಜಾಸ್ತಿ. ಹಾಗಾಗಿ ಅವ್ರು ಹಣ ಪ್ರಿಂಟ್ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಎಲ್ಲಾ ಸರ್ಕಾರಗಳು ಹೋಗಿದ್ದಾವೆ, ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವು ನೋಡ್ಬೋದು ಎಲ್ಲಾ ತರಹದ ಇನ್ಕಮ್ ಏನಿದೆ ಸರ್ಕಾರಕ್ಕೆ ಆದಾಯ ಬರುವಂತ ಎಲ್ಲಾ ಮೂಲಗಳಲ್ಲೂ ಸಹ ಅವರು ಅತಿ ಹೆಚ್ಚು ತೆರಿಗೆನ ಹಾಕ್ತಾ ಹೋಗ್ತಾರೆ. ಟೋಲ್ ಆಗಿರ್ಬೋದು, ಎಜುಕೇಶನ್ ಸೆಸ್ ಆಗಿರ್ಬೋದು, ಅಥವಾ ಸ್ಯಾಲ್ರಿ ಬರೋದಕ್ಕೆ ಮುಂಚೆ 30% ಕಟ್ ಮಾಡೋದಾಗಿರ್ಬೋದು. ಇತ್ತೀಚೆಗೆ ಚಿನ್ನನ ಖರೀದಿ ಮಾಡಿ ಮತ್ತೆ ಏನೋ ಸೆಲ್ ಮಾಡಕ್ ಹೋದ್ರೆ ಅದಕ್ಕೂ ಕೂಡ ಶಾರ್ಟ್ ಟರ್ಮ್ ಗೈನ್ಸ್, ಲಾಂಗ್ ಟರ್ಮ್ ಗೈನ್ಸ್ ಅಂತ ಕೂಡ ಅದಕ್ಕೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ. ಆ ತರ ಒಂದು ಆರ್ಟಿಕಲ್ ಮೊನ್ನೆ ತರ ನಾನು ನೋಡಿದ್ದೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಎಲ್ಲಾ ದೇಶದ ಪೇಪರ್ ಕರೆನ್ಸಿ ತನ್ನ ಮೌಲ್ಯವನ್ನ ಕಳೆದುಕೊಳ್ತಾ ಇದೆ. ಅಮೆರಿಕ ಡಾಲರ್ ಎಷ್ಟು ಕಳ್ಕೊಳ್ತಾ ಇದೆಯೋ ತನ್ನ ಮೌಲ್ಯವನ್ನ, ಅದಕ್ಕಿಂತ ಜಾಸ್ತಿ ಭಾರತದ ರೂಪಾಯಿ ಕಳ್ಕೊಳ್ತಾ ಇದೆ. ಸೊ ದ ನ್ಯಾಷನಲ್ ಕರೆನ್ಸೀಸ್ ಹ್ಯಾವ್ ಮೆನಿ ಇಶ್ಯೂಸ್ ವೆನ್ ಇಟ್ ಕಮ್ಸ್ ಟು ಸೆಕ್ಯೂರಿಟಿ ಆಗಿರ್ಬೋದು, ಯೂಸಬಿಲಿಟಿ ಆಗಿರ್ಬೋದು, ಯಾವುದೇ ದೇಶದ ಕರೆನ್ಸಿನ ಯೂಸ್ ಮಾಡೋ ವಿಚಾರದಲ್ಲಿ ಆಗಿರ್ಬೋದು, ಪ್ರೆಡಿಕ್ಟಬಿಲಿಟಿ ಇನ್ ದ ಸಪ್ಲೈ. ಓಕೆ, ಎಷ್ಟು ಸಪ್ಲೈನ ಈ ವರ್ಷ ಪ್ರಿಂಟ್ ಮಾಡ್ತಾರೆ ಅದ್ರ ಬಗ್ಗೆ ಆಗಿರ್ಬೋದು. ಸೊ ಬೇಸಿಕಲಿ ಸ್ಟೆಬಿಲಿಟಿ ವಿಚಾರ ಬಗ್ಗೆ ಆಗಿರ್ಬೋದು. ಯಾವುದೇ ರೀತಿ ಸ್ಟೇಬಲ್ ನೇಚರ್ ನ್ಯಾಷನಲ್ ಪೇಪರ್ ಕರೆನ್ಸಿಗೆ ಇಲ್ಲ, ಯಾವುದೇ ದೇಶದ ಪೇಪರ್ ಕರೆನ್ಸಿ ಆಗಿರ್ಬೋದು. ದೇ ಸಪ್ಲೈ ಇಸ್ ಹೈಲಿ ಅನ್ಪ್ರೆಡಿಕ್ಟಬಲ್, ಗೊತ್ತಿರುವಂತದ್ದೇ. ಮೆನಿ ಲೈಕ್ ದ ಡಾಲರ್ ಹ್ಯಾವ್ ಹ್ಯಾಡ್ ಮ್ಯಾಸಿವ್ ಸಪ್ಲೈ ಇನ್ಕ್ರೀಸಸ್ ರೀಸೆಂಟ್ಲಿ. ಜಿಂಬಾಬ್ವೆದು ಒಂದು ನ್ಯೂಸ್ ಬಂದಿತ್ತು, ಅವರು ಗೋಲ್ಡ್ ಬ್ಯಾಕ್ ಮನಿ ಅಂತ ಹೇಳಿ ಹೊಸ ಕರೆನ್ಸಿನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರ ಹಳೆ ಕರೆನ್ಸಿ ತುಂಬಾ ಮೌಲ್ಯವನ್ನು ಕಳ್ಕೊಂಡಿತ್ತು ಅಂತ ಹೇಳಿ ಹೊಸ ಪೇಪರ್ ಕರೆನ್ಸಿನ ತಗೊಂಡ್ಬಂದಿದ್ರು. ಆ ಪೇಪರ್ ಕರೆನ್ಸಿ ಮೌಲ್ಯನೇ ಕೇವಲ ಒಂದೇ ವರ್ಷದ ಒಳಗಡೆ 40% ಹೊರಟೋಯ್ತು. ಓಕೆ, ಅದು ಎಷ್ಟು ಮಟ್ಟಿಗೆ ಗೋಲ್ಡ್ ಬ್ಯಾಕ್ ಕರೆನ್ಸಿ ಅಂತ ನೀವು ಯೋಚನೆ ಮಾಡಿ. ಸೊ ಇದೇ ರೀತಿ ಎಲ್ಲಾ ದೇಶದ ಕರೆನ್ಸಿಗಳು ಕೂಡ ಇದೇ ಪರಿಸ್ಥಿತಿನೇ ಆಗಿರುವಂತದ್ದು. ಅಂಡ್ ದೇ ಆರ್ ವಲ್ನರೇಬಲ್ ಟು ಥೆಫ್ಟ್ ಅಂಡ್ ಸೀಸರ್ ಬೈ ಅಥಾರಿಟೀಸ್. ಈಗ ನೋಡಿದ್ರೆ ಪ್ಯಾಲೆಸ್ತೀನ್ ಇರ್ತಕ್ಕಂಥ ಹಲವಾರು ನಾಗರಿಕರಿಗೆ ಬ್ಯಾಂಕ್ ಅಕೌಂಟೇ ಇಲ್ಲ. ಬ್ಯಾಂಕ್ ಅಕೌಂಟ್ ಎಷ್ಟೋ ಬ್ಯಾಂಕ್ಗಳು ಕ್ಲೋಸ್ ಮಾಡ್ತಿದ್ದಾವೆ. ಅದೇ ರೀತಿ ಹಲವಾರು ದೇಶದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಅಥಾರಿಟೀಸ್ ವಿವಿಧ ಕಾರಣಗಳಿಗೆ ಬ್ಯಾಂಕ್ ಅಕೌಂಟ್ ನ ಸೀಸರ್ ಮಾಡ್ತಿರ್ತಾರೆ. ನಮ್ಮ ದೇಶದಲ್ಲಿ ಕೂಡ ರೀಸೆಂಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಒಂದು ಆಪಾದನೆ ಮಾಡಿತ್ತು. ನಮ್ಮ ದೇಶದಲ್ಲಿರ್ತಕ್ಕಂಥ ಬ್ಯಾಂಕ್ ಅವರ ಒಂದು ಪಾರ್ಟಿ ಬ್ಯಾಂಕ್ ಅಕೌಂಟ್ ಏನಿದೆ
ಎಲ್ಲ ಸೀಸರ್ ಮಾಡ್ತಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ, ಇತ್ಯಾದಿ ಇತ್ಯಾದಿ. ಸೊ ಬೇಸಿಕಲಿ ಏನಕ್ಕೆ ಅಂತಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ನಾವು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ಹಣ ಅಥವಾ ಅಕೌಂಟ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಸೆಂಟ್ರಲ್ ಬ್ಯಾಂಕ್ನ ಅಥಾರಿಟಿಲಿ ಇದೆ. And they are not fully open for use. Regulations often require owners to reveal their identity and explain how they will use the money. ನೀವೇ ಕಷ್ಟಪಟ್ಟು ದುಡ್ಡಿರ್ತಕ್ಕಂಥ ದುಡ್ಡನ್ನ ಒಂದು ಬ್ಯಾಗಲ್ಲಿ ತಗೊಂಡು ಹೋಗ್ತಾ ಇದ್ರಿ ಅಥವಾ ಕಾರಲ್ಲಿ ತಗೊಂಡು ಹೋಗ್ತಾ ಇದ್ರಿ, ಯಾವುದೋ ಬೇರೆ ವಿಚಾರಕ್ಕೆ ಅಂತಂದ್ರೂ ಕೂಡ ಅದು ಯಾಕೆ ಏನು ಅಂತೆಲ್ಲ ನಾವು ಹೇಳಬೇಕಾದಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಅಂಡ್ ದೇ ಓನ್ಲಿ ವರ್ಕ್ ವಿತ್ ಸ್ಪೆಸಿಫಿಕ್ ಕಂಟ್ರೀಸ್ ಆರ್ ರೀಜನ್ಸ್. ಕರೆಕ್ಟ್ ಅಲ್ವಾ? ಒಂದು ದೇಶದ ಕರೆನ್ಸಿ ಕೆಲವೊಂದು ಭಾಗದಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಬೇರೆ ಎಲ್ಲ ಕಡೆನೂ ವರ್ಕ್ ಆಗೋದಿಲ್ಲ. ರೀಸೆಂಟ್ ಆಗಿ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ, ಜಿಂಬಾಬ್ವೆ ದೇಶದ ಕರೆನ್ಸಿ ಏನಿದೆಯಲ್ಲ ಅದೇ ಕರೆನ್ಸಿನ ಅವ್ರ ಏರ್ಪೋರ್ಟ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತಿಲ್ವ, ಅವರು $US ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅರ್ಜೆಂಟೀನಾದಲ್ಲೂ ಕೂಡ ಬಹುತೇಕ ಜನ ಅವ್ರ ಕರೆನ್ಸಿ ಅರ್ಜೆಂಟೀನಾ ಪೀಸೋ ಬಿಟ್ಬಿಟ್ಟು $US ಕಡೆ ಮುಖ ಮಾಡಿದ್ದಾರೆ. ಯಾಕೆಂತಂದ್ರೆ ಅರ್ಜೆಂಟೀನಾ ಪೀಸೋ ತನ್ನ ಮೌಲ್ಯವನ್ನ ಗಣನೀಯ ಪ್ರಮಾಣದಲ್ಲಿ ಅದು ಕಳ್ಕೊಳ್ತಾ ಇದೆ. ಹಾಗಾಗಿ ಅವರು $US ಕಡೆ ಹೋಗಿದ್ದಾರೆ. ಬಹುತೇಕ ಜನ ಸ್ಮಾರ್ಟ್ ಆಗ್ಬಿಟ್ಟು ಬಿಟ್ಕಾಯಿನ್ ಕಡೆನೂ ಹೋಗ್ತಾ ಇದ್ದಾರೆ. ಅದೊಂಥರ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಸೊ ದ ಫಿಯಟ್ ಕರೆನ್ಸಿ ಸಪ್ಲೈ ಏನಿದೆ ಕಾಂಟ್ ಬಿ ಇಂಡಿಪೆಂಡೆಂಟ್ಲಿ ವೆರಿಫೈಡ್. ಕರೆಕ್ಟ್ ಅಲ್ವಾ? ಒಂದು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ಎಷ್ಟು ಪೇಪರ್ ಕರೆನ್ಸಿ ಪ್ರಿಂಟ್ ಆಗುತ್ತೆ ಅಂತ ಯಾರಿಂದನೂ ಕೂಡ ವೆರಿಫೈ ಮಾಡಕ್ಕಂತೂ ಸಾಧ್ಯನೇ ಇಲ್ಲ. ಕೆಲವರು ಹೇಳ್ತಾರೆ ಇಲ್ಲ ನಮ್ಮ ದೇಶದ ಕರೆನ್ಸಿ ಗೋಲ್ಡ್ ಬ್ಯಾಕ್ಡ್ ಕರೆನ್ಸಿ ಅಂತ ಹೇಳ್ತಾರೆ. ಓಕೆ, ಇಷ್ಟು ಗೋಲ್ಡ್ ಅನ್ನ ರಿಸರ್ವ್ ಆಗಿ ಇಟ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಅವ್ರಿಗೇನಾದ್ರು ಮರು ಪ್ರಶ್ನೆ ಮಾಡಿದ್ರೆ, ಒಂದು ಕೌಂಟರ್ ಕ್ವಶನ್ ಹಾಕಿದ್ರೆ, ಓಕೆ ಎಷ್ಟಿದೆಯಪ್ಪ ಗೋಲ್ಡ್ ರಿಸರ್ವ್ ಅಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಓಕೆ, ಯಾರು ಬಂದು ನಮ್ಮ ಹತ್ರ ಓಕೆ ಇಷ್ಟು ಗೋಲ್ಡ್ ಇದೆ ರಿಸರ್ವ್ ಅಂತ ಎಲ್ಲೂ ಹೇಳಿಲ್ಲ, ಅಂದ್ರೆ ಅಥಾರಿಟೀಸ್ ಎಲ್ಲೂ ಹೇಳಿಲ್ಲ. ಅದು ಹೇಳ್ದಲೇ ಇದ್ರು ಕೂಡ ಕೆಲವರು ಬ್ಯಾಕ್ ಮಾಡೋಕ್ಕೋಸ್ಕರ ಅಥವಾ ಏನು ಹೇಳೋದಕ್ಕೋಸ್ಕರ ಇಲ್ಲ ನಮ್ಮ ದೇಶದ ಕರೆನ್ಸಿ ಗೋಲ್ಡ್ ಬ್ಯಾಕ್ ಕರೆನ್ಸಿ ಅಂತ ಹೇಳ್ತಾ ಇರ್ತಾರೆ. ಬಟ್ ದೇ ಆಲ್ಸೋ ಕೆನಾಟ್ ಇಂಡಿಪೆಂಡೆಂಟ್ಲಿ ವೆರಿಫೈ. ಇನ್ ಶಾರ್ಟ್ ಹೇಳೋದಾದ್ರೆ ದ ನ್ಯಾಷನಲ್ ಕರೆನ್ಸೀಸ್ ಅಂದ್ರೆ ಪೇಪರ್ ಕರೆನ್ಸೀಸ್ ಏನಿದೆ ಆರ್ ಫಾರ್ ಫ್ರಮ್ ಸ್ಟೇಬಲ್ ಅಥವಾ ಸ್ಟೆಬಿಲಿಟಿ ಅಂತ ಹೇಳ್ಬೋದು. ಸೊ ಪೇಪರ್ ಕರೆನ್ಸಿನೇ ಅನ್ಸ್ಟೇಬಲ್ ಆಗಿರೋದ್ರಿಂದ, ಆದ್ರೆ ಯಾರು ಪೇಪರ್ ಕರೆನ್ಸಿ ಮೇಲೆ ನಂಬಿಕೆ ಇಟ್ಟಿದಾರಲ್ಲ, ಅಂದ್ರೆ ಎಸ್ಪೆಷಲಿ ದ ಅಥಾರಿಟೀಸ್, ಅವ್ರು ಹೇಳೋದೇನು ಅಂತಂದ್ರೆ ಬಿಟ್ ಕಾಯಿನ್ ನ ಅನ್ಸ್ಟೇಬಲ್ ಆಗಿ ಲೇಬಲ್ ಮಾಡ್ಬಿಡ್ತಾರೆ. ಎಸ್ಪೆಷಲಿ ಜರ್ನಲಿಸ್ಟ್ ಆಗಿರ್ಬೋದು, ಎಕನಾಮಿಸ್ಟ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಂದ್ರೆ ದೊಡ್ಡ ದೊಡ್ಡ ಪೊಸಿಷನ್ಸ್ ಅಲ್ಲಿ ಕೂತಿರ್ತಕ್ಕಂಥವ್ರು ಹೇಳೋದೇನಂತಂದ್ರೆ ಬಿಟ್ ಕಾಯಿನ್ ಎಕ್ಸ್ಟ್ರೀಮ್ಲಿ ವೋಲಟೈಲ್ ಇದೆ, ತುಂಬಾನೇ ಅನ್ಸ್ಟೇಬಲ್ ಇದೆ, ಹಾಗೆ ಹೀಗೆ ಅಂತ. ಹವೆವರ್ their conclusions stem from comparing Bitcoin to the already unstable standard of national currency. ಅನ್ಸ್ಟೇಬಲ್ ಇರ್ತಕ್ಕಂಥ ನ್ಯಾಷನಲ್ ಕರೆನ್ಸಿಗೆ ಕಂಪೇರ್ ಮಾಡಿ ಬಿಟ್ ಕಾಯಿನ್ ಸ್ಟೇಬಲ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನೀವು ನೋಡ್ಬೋದು, ಈಗ 2024 ನವೆಂಬರ್ 28ನೇ ತಾರೀಕು ನಾನು ಈ ವಿಡಿಯೋ ಮಾಡ್ತಾ ಇರೋದು. 2023 ಡಿಸೆಂಬರ್ 13-14 ನನಗೆ ಕರೆಕ್ಟಾಗಿ ನೆನಪಿರೋ ಹಾಗೆ ಅರ್ಜೆಂಟೀನಾ ಕರೆನ್ಸಿ ಅಂದ್ರೆ ಪೀಸೋ ವಿರುದ್ಧ ಬಿಟ್ ಕಾಯಿನ್ 100% ಜಾಸ್ತಿ ಆಯಿತು. ಓಕೆ, ಸೊ ಎಲ್ಲರೂ ನೋಡೋದೇನೋ ಅಂದ್ರೆ ಏನಪ್ಪಾ ಇದು ಬಿಟ್ ಕಾಯಿನ್ ಒಂದೇ ಸಲಿ 100% ಒಂದೇ ದಿನದಲ್ಲಿ ಜಾಸ್ತಿ ಆಗಿದೆಯಾ ಅಂತ. ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂತಂದ್ರೆ ಅರ್ಜೆಂಟೀನಾ ಪೀಸೋ ಡಿಸೆಂಬರ್ 13 ಅಥವಾ 14 ನೀವು ಒಂದ್ಸಲಿ ಚೆಕ್ ಮಾಡಿ ಆನ್ಲೈನ್ ಅಲ್ಲಿ, ತನ್ನ ಮೌಲ್ಯವನ್ನ ಬಿಟ್ ಕಾಯಿನ್ ಎದುರು 100% ಕಳ್ಕೊಂಡಿದೆ. ಓಕೆ, ಇದು ಈ ರೀತಿ ನೋಡ್ಬೇಕು. ಏನಪ್ಪಾ ಬಿಟ್ ಕಾಯಿನ್ ಬೆಲೆ 100% ಒಂದೇ ಸಲ ಜಾಸ್ತಿ ಆಯ್ತು ಅಂತಲ್ಲ, ಬಿಟ್ ಕಾಯಿನ್ ನ ನಾವು ಯಾವ ಮಾಪನದಲ್ಲಿ ಎಳಿತಾ ಇದೀವಲ್ಲ ಆ ಮಾಪನ ಮಾಡ್ತಿರ್ತಕ್ಕಂಥ ಪೇಪರ್ ಕರೆನ್ಸಿ ತನ್ನ ಮೌಲ್ಯವನ್ನ ಗಣನೀಯವಾಗಿ ಕಳೆದುಕೊಂಡಿದೆ. ಇದು ವೆರಿ ಇಂಪಾರ್ಟೆಂಟ್ ನೋಡ್ಬೇಕಾಗಿರುವಂತ ಮೆಟ್ರಿಕ್. ಸೊ ಬಿಟ್ ಕಾಯಿನ್ ಇಸ್ ವೆರಿ ಸ್ಟೇಬಲ್, ಟ್ರೂಲಿ ಸ್ಟೇಬಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಯಾವುದೇ ರೀತಿ ಪ್ರಾಮಿಸಸ್ನು ಕೂಡ ಅಂದ್ರೆ ತಾನು ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನ ಬಿಟ್ಟು ಬಿಟ್ ಕಾಯಿನ್ ಬೇರೆ ಕಡೆ ಹೋಗಿಲ್ಲ. ಈ ಫಿಯಟ್ ಕರೆನ್ಸಿ ನೋಡೋದಾದ್ರೆ ಡಿಮಾನಿಟೈಸೇಷನ್ ಆಗ್ಬಿಟ್ಟಿದೆ ಎಷ್ಟೋ ದೇಶಗಳಲ್ಲಿ, ನಮ್ಮ ದೇಶದಲ್ಲೂ ಆಗಿತ್ತು. ಕರೆನ್ಸಿ ಸಪ್ಲೈ ನಮಗೆ ಇಷ್ಟು ಪ್ರೆಡಿಕ್ಟ್ ಆಗದಿಲ್ಲೋ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಆದರೆ ಬಿಟ್ ಕಾಯಿನ್ ಕಂಪ್ಲೀಟ್ಲಿ ಸ್ಟೇಬಲ್ ಅಂತಾನೆ ಹೇಳ್ಬೋದು. ಡಿಸ್ಪೈಟ್ ಚಾಲೆಂಜಸ್, ಇಟ್ ಹ್ಯಾಸ್ ಆಲ್ವೇಸ್ ಡೆಲಿವರ್ಡ್ ಆನ್ ಇಟ್ಸ್ ಪ್ರಾಮಿಸಸ್. ಇಟ್ಸ್ ಸಪ್ಲೈ ಇಸ್ ಕಂಪ್ಲೀಟ್ಲಿ ಪ್ರೆಡಿಕ್ಟೇಬಲ್ ಅಂಡ್ ಫಾಲೋಸ್ ಎ ಫಿಕ್ಸ್ಡ್ ಶೆಡ್ಯೂಲ್. ಕರೆಕ್ಟ್ ಅಲ್ವಾ? 2009 ಯಾವಾಗ ಬಿಟ್ ಕಾಯಿನ್ ಸಾಫ್ಟ್ವೇರ್ ರನ್ ಆಗಕ್ಕೆ ಶುರುವಾಯಿತು, ಅಲ್ಲಿಂದ ಇಲ್ಲಿವರೆಗೆ ಸರಾಸರಿ 10 ನಿಮಿಷಕ್ಕೆ ಒಂದು ಬಿಟ್ ಕಾಯಿನ್ ಬ್ಲಾಕ್ ಅಲ್ಲಿ ಎಷ್ಟು ಬಿಟ್ ಕಾಯಿನ್ ಬರಬೇಕು, ಪ್ರತಿ ವರ್ಷ ಎಷ್ಟು ಬಿಟ್ ಕಾಯಿನ್ ಬರಬೇಕು, ಮುಂದೆ ಕೂಡ ಎಷ್ಟು ಬಿಟ್ ಕಾಯಿನ್ ಬರಬೇಕು, ಎಲ್ಲವೂ ಕೂಡ ಅಲ್ಗಾರಿದಮ್ ಇಂದ ಕಂಟ್ರೋಲ್ ಆಗಿದೆ. ಸೊ ಬೇಸಿಕಲಿ ಹೇಳ್ಬೇಕು ಅಂತಂದ್ರೆ ಪ್ರೆಡಿಕ್ಟೇಬಲ್ ಸಪ್ಲೈ ಅಂತಾನೆ ಹೇಳ್ಬೋದು. ಇಟ್ಸ್ ಸೆಕ್ಯೂರಿಟಿ ಹ್ಯಾಸ್ ನೆವರ್ ಬಿನ್ ಕಾಂಪ್ರಮೈಸ್ಡ್. ಯಾರು ಕೂಡ ಬಿಟ್ ಕಾಯಿನ್ ಸೆಕ್ಯೂರಿಟಿನ ಕಾಂಪ್ರಮೈಸ್ ಮಾಡಕ್ ಸಾಧ್ಯನೇ ಇಲ್ಲ, ಅಷ್ಟು ಸೆಕ್ಯೂರಿಟಿ ಇದೆ. ಬಿಕಾಸ್ ಇಟ್ ಈಸ್ ಬ್ಯಾಕ್ಡ್ ಬೈ ದ ಎನರ್ಜಿ ಅಂಡ್ ನೇಚರ್, ಫಿಸಿಕ್ಸ್ ಮತ್ತು ಮ್ಯಾಥಮ್ಯಾಟಿಕ್ಸ್, ಇದರ ನಿಯಂತ್ರಿತ ಹಣನೇ ಬಿಟ್ ಕಾಯಿನ್.
ಯಾರು ಎಲ್ಲಿ ಬೇಕಾದ್ರೂ ಬಿಟ್ಕಾಯಿನ್ ಯೂಸ್ ಮಾಡ್ಬೋದು, ಯಾರಿಗೂ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾರ ಹತ್ರ ಬಿಟ್ಕಾಯಿನ್ ಇದೆ ಅಂದ್ರೆ ಯಾರ ಹತ್ರ ದ ಓನರ್ಸ್ ಆಫ್ ಬಿಟ್ಕಾಯಿನ್ ಏನಿದ್ದಾರೆ ಅವ್ರು ಫ್ರೀಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು ವಿತೌಟ್ ಎನಿ ರೆಸ್ಟ್ರಿಕ್ಷನ್ಸ್. ಕರೆಕ್ಟ್ ಅಲ್ವಾ? ಎನಿವನ್ ವಿತ್ ಎ ಬೇಸಿಕ್ ಕಂಪ್ಯೂಟರ್ ಕ್ಯಾನ್ ವೆರಿಫೈ ಬಿಟ್ಕಾಯಿನ್ ಸಪ್ಲೈ ಇಂಡಿಪೆಂಡೆಂಟ್ಲಿ ವಿತೌಟ್ ನೀಡಿಂಗ್ ಟು ಟ್ರಸ್ಟ್ ಎನಿವನ್. ನಾನು ಕೂಡ ನಮ್ಮ ಉತ್ಕಣ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನಲ್ ಬಿಟ್ಕಾಯಿನ್ ಹಾವಿಂಗ್ ಹೇಗೆ ವರ್ಕ್ ಆಗುತ್ತೆ, ಬಿಟ್ಕಾಯಿನ್ ಸಪ್ಲೈ ಹೇಗೆ ಬರುತ್ತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ನೀವು ಕೂಡ ಆ ಒಂದು ಪೀಸ್ ಆಫ್ ಸಾಫ್ಟ್ವೇರ್ ಏನಿದೆ ಅದನ್ನ ವೆರಿಫೈ ಮಾಡಬಹುದು ನಿಮ್ಮ ಕಂಪ್ಯೂಟರ್ ಅಲ್ಲಿ ರನ್ ಮಾಡಿ. ಸೊ ಬೇಸಿಕಲಿ ಓವರ್ ಆಲ್ ಬಿಟ್ಕಾಯಿನ್ ಏನಿದೆಯಲ್ಲ, ವಿತ್ ನೋ ಎಕ್ಸೆಪ್ಷನ್ ಬಿಟ್ಕಾಯಿನ್ ಹ್ಯಾಸ್ ಪ್ರೂವನ್ ಟು ಬಿ ಇನ್ಕ್ರೆಡಿಬ್ಲಿ ಸ್ಟೇಬಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬಿಟ್ಕಾಯಿನ್ ಅಡಾಪ್ಷನ್ ಏನಿದೆ ಎ ಶಿಫ್ಟ್ ಟುವರ್ಡ್ಸ್ ಸ್ಟೆಬಿಲಿಟಿ. ಏನು ಅನ್ಸ್ಟೇಬಲ್ ಪೇಪರ್ ಕರೆನ್ಸಿ ಇದೀವಿ, ಇದರಿಂದ ನಾವು ಬಿಟ್ಕಾಯಿನ್ ಅಡಾಪ್ಷನ್ ಜಾಸ್ತಿ ಆದಂತ ಸಂದರ್ಭದಲ್ಲಿ ಸ್ಟೆಬಿಲಿಟಿ ಕಡೆ ಮೂವ್ ಆಗ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಬಿಟ್ಕಾಯಿನ್ಸ್ ಅನ್ಮ್ಯಾಚ್ ಸ್ಟೆಬಿಲಿಟಿ ಅಂಡ್ ರಿಲಯಬಿಲಿಟಿ ಏನಿದೆ ಆರ್ ಡ್ರಾಯಿಂಗ್ ಮೋರ್ ಪೀಪಲ್, ಮೋರ್ ಕಂಪನೀಸ್, ಮೋರ್ ಇನ್ಸ್ಟಿಟ್ಯೂಷನ್ಸ್, ಗವರ್ಮೆಂಟ್ಸ್ ಟು ಅಡಾಪ್ಟ್ ಇಟ್. ಜನ ಬಿಟ್ಕಾಯಿನ್ ಅಡಾಪ್ಟ್ ಮಾಡ್ತಾ ಇದ್ದಾರೆ, ಕಂಪನೀಸ್ ಬಿಟ್ಕಾಯಿನ್ ಅಡಾಪ್ಟ್ ಮಾಡ್ತಾ ಇದ್ದಾರೆ, ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಿಟ್ಕಾಯಿನ್ ಅಡಾಪ್ಟ್ ಮಾಡ್ತಾ ಇದ್ದಾರೆ, ಸರ್ಕಾರ ಕೂಡ ಬಿಟ್ಕಾಯಿನ್ ಅಡಾಪ್ಟ್ ಮಾಡ್ತಾ ಇದೆ. ಎಲ್ ಸಾಲ್ವಡಾರ್ ದೇಶ ಈಗ ಆಲ್ರೆಡಿ ಬಿಟ್ಕಾಯಿನ್ ಅನ್ನು ಅಧಿಕೃತವಾಗಿ ಲೀಗಲ್ ಟೆಂಡರ್ ಮಾಡಿದೆ. ಅರ್ಜೆಂಟೀನಾ ಮತ್ತು ಲ್ಯಾಟಿನ್ ಅಮೆರಿಕದಲ್ಲಿರ್ತಕ್ಕಂಥ ಬಹುತೇಕ ದೇಶಗಳು ಅಧಿಕೃತವಾಗಿ ಬಿಟ್ಕಾಯಿನ್ ನ ಟ್ರೆಜರಿಗೆ ತಗೊಳ್ಳೋ ರೀತಿ ಮಾತಾಡ್ತಾ ಇದ್ದಾರೆ. ಅಮೆರಿಕದಲ್ಲೂ ಕೂಡ ಬಿಟ್ಕಾಯಿನ್ ಸ್ಟ್ರಾಟಜಿಕ್ ರಿಸರ್ವ್ ಬಿಲ್ ಸ್ಥಾಪನೆ ಆಗಬೇಕು. ಅಂದ್ರೆ ಬಿಲ್ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದೆ, ಬಿಲ್ ಪಾಸ್ ಆಗುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಅತಿ ಹೆಚ್ಚು ರಾಜಕಾರಣಿಗಳು ಅಮೆರಿಕದಲ್ಲಿ ಬಿಟ್ಕಾಯಿನ್ ಪರವಾಗಿ ಮಾತಾಡೋಕೆ ಶುರು ಮಾಡಿದ್ದಾರೆ. ಈವನ್ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಟ್ರಂಪ್ ಕೂಡ ಬಿಟ್ಕಾಯಿನ್ ಸ್ಟ್ರಾಟಜಿಕ್ ಸ್ಟಾಕ್ ಪೈಲ್ ನ ಮಾಡ್ತೀವಿ ಅಂತ ಹೇಳಿ ಅವರು ಚುನಾವಣೆಯಲ್ಲಿ ಅನೌನ್ಸ್ ಮಾಡಿದ್ರು. ಮಾಡ್ತಾರಾ ಇಲ್ವಾ ಕೆಲವು ತಿಂಗಳುಗಳಲ್ಲಿ ಅಥವಾ ವರ್ಷದಲ್ಲಿ ಗೊತ್ತಾಗ್ಬೋದು. ಬಟ್ ಮಾತಾಡ್ತಿರೋದಂತೂ ನಿಜ ವರ್ಲ್ಡ್ ವೈಡ್. As adoption grows, Bitcoin's value in dollars increases significantly, though its price can fluctuate in the short term. ಬಿಟ್ಕಾಯಿನ್ ಬೆಲೆ ಕ್ರಾಶ್ ಆಯಿತು ಅಂತೇಳಿ ಕೆಲವರು ಹೇಳ್ತಾ ಇರ್ತಾರೆ. ಯಾವುದೇ ರೀತಿ ಕೂಡ ಕ್ರಾಶ್ ಆಗಿಲ್ಲ. ನೀವು 4 year ಪೀರಿಯಡ್ ಅಲ್ಲಿ ಬಿಟ್ಕಾಯಿನ್ ಚಾರ್ಟ್ ಓಪನ್ ಮಾಡಿ 200 ಪೀರಿಯಡ್ ಮೂವಿಂಗ್ ಅವರೇಜ್ ಹಾಕಿದ್ರೆ ಆ 200 ಪೀರಿಯಡ್ ಮೂವಿಂಗ್ ಅವರೇಜ್ ಏನಿದೆಯಲ್ಲ ಅದು ಇನ್ಕ್ರೀಸ್ ಆಗ್ತಾನೆ ಇದೆ. ಶಾರ್ಟ್ ಟರ್ಮ್ ಅಲ್ಲಿ ಫ್ಲಕ್ಚುಯೇಟ್ ಆಗಿರುವಂಥದ್ದು ನಿಜ, ಬಟ್ ಓವರ್ ದ ಲಾಂಗ್ ಟರ್ಮ್ ಇಟ್ ಈಸ್ ಇನ್ಕ್ರೀಸಿಂಗ್. And it is no surprise that the Bitcoin is being chosen over national currencies, correct? It is strong, unchanging rules provide a global standard for trade across any distance for any amount over any time frame. ನೀವು ಜಗತ್ತಿನಲ್ಲಿ ಇರ್ತಕ್ಕಂಥ ಯಾರೇ ಒಬ್ಬರಿಗೆ ಅವ್ರು ಎಷ್ಟೇ ದೂರದಲ್ಲಿ ಬಿಟ್ಕಾಯಿನ್ ಜೊತೆಗೆ ನೀವು ಟ್ರೇಡ್ ಮಾಡ್ಬೋದು, ಎಷ್ಟೇ ಅಮೌಂಟ್ ಆರು ಮಾಡ್ಬೋದು, ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಕೂಡ ಮಾಡ್ಬೋದು. ಸೊ ಓವರ್ ಆಲ್ ಬಿಟ್ಕಾಯಿನ್ಸ್ ಡಿಪೆಂಡಬಿಲಿಟಿ ಇಸ್ ಗೈಡಿಂಗ್ ದ ವರ್ಲ್ಡ್ ಟುವರ್ಡ್ಸ್ ಗ್ರೇಟರ್ ಎಕನಾಮಿಕ್ ಸ್ಟೆಬಿಲಿಟಿ. ಒಂದು ಸ್ಟೇಬಲ್ ಆಗಿರ್ತಕ್ಕಂಥ ಕರೆನ್ಸಿ ಕಡೆ ಜಗತ್ತು ಮೂವ್ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಎಕನಾಮಿಕ್ ಸ್ಟೆಬಿಲಿಟಿನ ನಾವು ನೋಡ್ತೀವಿ.